ಹಲೋ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ, ಲಾ ಆಫ್ ಎಸಂಪ್ಷನ್ ಬಗ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಅನುಭವ, ನಾನು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಸೊ ಎಸ್, ನನಗೆ ಸುಮಾರು ಕಮೆಂಟ್ಸ್ ಬಂದಿತ್ತು. ಹಾಗೆ ನನಗೆ ಮೆಸೇಜ್ ಮಾಡಿನೂ ಕೇಳ್ತಾ ಇದ್ರು, ಮೇಡಮ್ ರೋಬೋಟಿಕ್ ಅಫರ್ಮೇಷನ್ ಬಗ್ಗೆ ಇನ್ನೊಂಚೂರು ಹೇಳಿ, ಅದನ್ನು ಮೈಂಡಲ್ಲೇ ಹೇಳ್ಬೋದಾ, ಜೋರಾಗಿ ಹೇಳ್ಬೋದಾ, ರಿಪೀಟೇಷನ್ ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾ ಇದ್ರು. ಸೊ ರೋಬೋಟಿಕ್ ಅಫರ್ಮೇಷನ್ ಅಂದ್ರೇನು, ಅದು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇವಾಗ ಎಷ್ಟೊಂದು ಕಡೆ ನೀವು ನೋಡಿರ್ತೀರ. ಸೊ ರೋಬೋಟಿಕ್ ಅಫರ್ಮೇಷನ್ ಬಗ್ಗೆ ಇವತ್ತು ನಾನು ನನ್ನ ಒಂದು ಒಪಿನಿಯನ್ ಅಥವಾ ನಾನು ಯಾವ ರೀತಿ ರೋಬೋಟಿಕ್ ಅಫರ್ಮ್ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ಸಿ, ನಮ್ಮ ಮೈಂಡು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ರಿಪೀಟೇಷನ್ನಿಂದ. ನಮ್ಮ ಲೈಫಲ್ಲಿ ನಾವು ಪ್ರತಿಯೊಂದನ್ನು ರಿಪೀಟ್ ಮಾಡ್ತೀವಿ. ಇವಾಗ ನೀವು ಒಂದು ಚಿಕ್ಕ ಮಗು ಒಂದು ನಡೆಯೋದು ಕಲಿಯೋದಿರ್ಬೋದು, ಬ್ರಷ್ ಮಾಡೋದಿರ್ಬೋದು, ಸ್ನಾನ ಮಾಡೋದಿರ್ಬೋದು, ಇನ್ನೂ ಅದರ ಹೆಸರನ್ನು, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ವಿಜಯ ಅಂತ, ನನಗದು ಹೇಗೆ ಗೊತ್ತಾಯಿತು? ನಮ್ಮ ಅಮ್ಮ ಅಥವಾ ನಮ್ಮ ಮನೆಯಲ್ಲೆಲ್ಲರೂ ಅಥವಾ ಸುತ್ತಮುತ್ತ ಎಲ್ಲರೂ ನನ್ನ ಹೆಸರನ್ನು ರಿಪೀಟ್ ವಾಪಸ್ ನನ್ನನ್ನು ಅದೇ ಹೆಸರಿನಿಂದ ನನ್ನನ್ನು ಕರೆದಾಗ ನಾನು ಇದು ನನ್ನ ಹೆಸರು, ನಾನು ಇದಕ್ಕೆ ನಾನು ರಿಯಾಕ್ಟ್ ಮಾಡಬೇಕು ಅಂತ ನನ್ನ ಮೈಂಡಿಗೆ ಗೊತ್ತಾಯಿತು. ಅಂದರೆ ನೀವೀಗ ಚಿಕ್ಕ ಮಕ್ಕಳನ್ನು ಯಾವ ಹೆಸರಿಂದ ಕರಿತೀರೋ ಅವರು ಆ ಹೆಸರಿಗೆ ರಿಯಾಕ್ಟ್ ಮಾಡ್ತಾರೆ. ಸೇಮ್ ನಾಯಿ ಮರಿ ಇರ್ಬೋದು, ದನಗಳಿರ್ಬೋದು, ಸೇಮ್ ಅದೇ ರೀತಿ. ಓಕೆನಾ? ನಮ್ಮ ಒಂದು ಲೈಫಲ್ಲಿ ಪ್ರತಿಯೊಂದನ್ನು ನಾವು ರಿಪೀಟೇಷನಿಂದನೇ ಕಲಿತೀವಿ. ರಿಪೀಟ್ ವಾಪಸ್ ರಿಪೀಟ್ ಮಾಡಿ ನಾವು ಪ್ರತಿಯೊಂದನ್ನು ನಾವು ನಮ್ಮ ಲೈಫಲ್ಲಿ ಕಲಿತೀವಿ. ಅದೇ ರೀತಿ ನಮ್ಮ ಮೈಂಡಲ್ಲಿ ಅದು ಉಳ್ಕೊಳ್ಳುತ್ತೆ, ಅದೇ ರೀತಿ ನಮ್ಮ ಜೀವನದಲ್ಲಿ ಅದು ಬರುತ್ತೆ. ಓಕೆ, ನಮ್ಮ 3D ನಮ್ಮ ಕಣ್ಮುಂದೆ ಏನು ಕಾಣಿಸ್ತಾ ಇದೆ ಅಲ್ಲಿ ನಾವು ಅದನ್ನು ಕಾಣಕ್ಕೆ ಸಿಗುತ್ತೆ. ಪ್ರತಿಯೊಂದು ಕೂಡ ರಿಪೀಟೇಷನಿಂದ ಆಗುತ್ತೆ. ನೀವು ಪ್ರತಿಯೊಂದು ಬೆಳಗಿಂದ ಸಂಜೆವರೆಗೆ ನೀವು ಅಬ್ಸರ್ವ್ ಮಾಡಿದ್ರೆ, ನಿನ್ನೆ ಮಾಡಿದ್ದನ್ನೇ ಇವತ್ತು ಮಾಡ್ತೀರಾ, ಇವತ್ತು ಮಾಡಿದ್ದನ್ನೇ ನಾಳೆ, ಅಂದರೆ ಅದೇ ರೀತಿ ಊಟ ಮಾಡ್ತೀರಾ, ಅದೇ ಪ್ಲೇಸಲ್ಲಿ ಕೂತ್ಕೊತೀರಾ, ಸೇಮ್ ರಿಪೀಟೇಷನ್. ಪ್ರತಿಯೊಂದು ಕೂಡ ರಿಪೀಟೇಷನ್. ನೀವು ಅಬ್ಸರ್ವ್ ಮಾಡಿ, ನಾನು ಹೇಳಿದ್ದನ್ನು ಮಾಡಿ. ಅಂದರೆ ಒಂದು ದಿವಸ ನೀವೇನು ಮಾಡಬೇಕು, ನಿಮ್ಮ ಮೈಂಡಲ್ಲಿ ಒಂದು 2 days ಅಬ್ಸರ್ವ್ ಮಾಡಿ. ನಿಮ್ಮ ಮೈಂಡಲ್ಲಿ ಯಾವ ರೀತಿ ಥಾಟ್ ಪ್ಯಾಟರ್ನ್ಸ್, ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅಬ್ಸರ್ವ್ ಮಾಡಿ. ಯೋಚನೆ ಮಾಡಿ, ಯಾವ ರೀತಿ ನನ್ನ ತಲೆಯಲ್ಲಿ ಏನೇನು ಯೋಚನೆಗಳು ಓಡಾಡ್ತಿದೆ ಅಬ್ಸರ್ವ್. ಅದನ್ನು ನಿಮ್ಮ ಜೀವನಕ್ಕೆ ಹೋಲಿಸ್ಕೊಳ್ಳಿ, ಯಾಕೆ ನನ್ನ ಜೀವನ ಹೀಗಿದೆ ಅಂತ. ಸೊ ಪ್ರತಿಯೊಂದು ರಿಪೀಟೇಷನ್, ನೀವೇ ರಿಪೀಟ್ ಮಾಡ್ತಾ ಇದ್ದೀರಾ. ಯಾವುದನ್ನು ಜಾಸ್ತಿ ರಿಪೀಟ್ ಮಾಡ್ತೀರೋ ಅದು ನಿಮ್ಮ ಜೀವನದಲ್ಲಿ ಬರುತ್ತೆ. ಸೊ ಇಟ್ಸ್ ಅ ಸಿಂಪಲ್ ಸೈನ್ಸ್. ಓಕೆ, ರಿಪೀಟ್ ಜಾಸ್ತಿ ಮಾಡಿದಾಗ ನೀವು ಪ್ರತಿಯೊಂದು ಹಾಗೆಯೇ ನಿಮ್ಮ ಟೇಬಲ್ಸ್ ಇರ್ಬೋದು, ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಲ್ವ, 2 1s are 2, ನಿದ್ದೆಗಣ್ಣಲ್ಲಿ ಬೇಕಿದ್ರೂ ಹೇಳ್ತಾರೆ ಮಕ್ಕಳು. ಅಂದರೆ ಅವರು ಅಷ್ಟು ಸಾರಿ ರಿಪೀಟ್ ಮಾಡಿರ್ತಾರೆ. ಅಂದರೆ ನಮ್ಮ ಮೈಂಡಲ್ಲಿ ಉಳ್ಕೋಬೇಕು ಅಂದರೆ ನಾವು ಅದನ್ನು ಅಷ್ಟು ಸಾರಿ ರಿಪೀಟ್ ಮಾಡಬೇಕು. ಇದು ದ್ಯಾಟ್ ಈಸ್ ಕಾಲ್ಡ್ ರೋಬೋಟಿಕ್ ಅಫರ್ಮೇಷನ್. ಈ ರೋಬೋಟಿಕ್ ಅಫರ್ಮೇಷನ್ ಅಂದರೆ ಏನು? ಇವಾಗ ನಿಮಗೆ ಲಾ ಆಫ್ ಎಸಂಪ್ಷನ್ ಬಗ್ಗೆ ಗೊತ್ತೇ ಇದೆ. ನಿಮ್ಮ ಜೀವನದಲ್ಲಿ ನೀವು ಏನೇನು ಎಸಂಪ್ಷನ್ ಇಟ್ಕೊಂಡಿದ್ದೀರೋ, ಇದು ಹಿಂಗಿರುತ್ತೆ, ಅದು ಹಂಗಿರುತ್ತೆ, ಇದು ಹಾಗಾಗತ್ತೆ, ಇದು ಹೀಗಾಗತ್ತೆ ಅಂತ ನಿಮ್ಮಲ್ಲಿ ಏನು ಎಸಂಪ್ಷನ್ ಇದೆ, ಓಕೆ, ಅದು ಹೇಗಾಗಿದೆ? ರಿಪೀಟೇಷನಿಂದ. ನಿಮ್ಮ ಮೊದಲಿನ ಯೋಚನೆಗಳ ರಿಪೀಟೇಷನ್, ನಿಮ್ಮ ಥಾಟ್ಸ್ ರಿಪೀಟೇಷನಿಂದ ನಿಮ್ಮ ಒಂದು ಎಸಂಪ್ಷನ್ ಕ್ರಿಯೇಟ್ ಆಗಿದೆ. ಓಕೆ, ಆ ಎಸಂಪ್ಷನಿಂದ ನಿಮ್ಮ ಜೀವನ ಹೀಗಿರುತ್ತೆ. ಓಕೆ, ಸೊ ಅದನ್ನು ಇನ್ನೊಂದು ದಿವಸ ಮಾತಾಡ್ತೀನಿ. ಸೊ ಇಲ್ಲಿ ರೋಬೋಟಿಕ್ ಅಂದ್ರೇನು, ರೋಬೋಟ್ ಅಂದ್ರೇನು, ರೋಬೋಟಿಗೆ ಏನಾದರೂ ಫೀಲಿಂಗ್ಸ್ ಇರುತ್ತಾ? ನಾಟ್ ಎಟ್ ಆಲ್. ಅದರಲ್ಲಿ ಏನು ಪ್ರೋಗ್ರಾಮಿಂಗ್ ತುಂಬಿರ್ತಾರೋ ಅದೇ ರೀತಿ ಅದು ಆ್ಯಕ್ಟ್ ಮಾಡುತ್ತೆ, ರೈಟ್? ಸೊ ರೋಬೋಟಿಕ್ ಅಫರ್ಮೇಷನ್ ಅಂದರೆ ದೆರ್ ಇಸ್ ನೋ ಫೀಲಿಂಗ್. ಓಕೆ, ಅಲ್ಲಿ ಯಾವುದೇ ನಂಬಿಕೆ ಇಲ್ಲ, ಏನೂ ಇಲ್ಲ, ಸಿಂಪ್ಲಿ ರಿಪೀಟೇಷನ್ ಅಷ್ಟೇ.
ಒಂದು ಫೋಕಸ್ಡ್ ರಿಪಿಟೇಷನ್ ಅಂತ ಮಾಡ್ತಾರೆ, ರೋಬೋಟಿಕ್ ರಿಪಿಟೇಷನ್. ಮತ್ತೊಂದು ಸಿಂಪ್ಲಿ ರಿಪಿಟೇಷನ್, ಇದನ್ನು ಮಾಡ್ತಾರೆ. ನಿಮಗೆ ಯಾವುದು ಆಗುತ್ತೋ ಅದು. ಸೊ ಸಿಂಪ್ಲಿ ನಿಮ್ಮ ಟೈಮನ್ನು ತಗೋಬೋದು, 1 hour ಆ ರೀತಿ ಎಲ್ಲ ತಗೋಬೋದು. ಸಿಂಪ್ಲಿ ರೋಬೋಟಿಕ್ ಅಫರ್ಮ್ ಮಾಡ್ಬೋದು. ಯಾವುದಾದ್ರು ಸಾಂಗ್ ಹಾಕ್ಕೋಬೋದು, ಇಲ್ಲ ಏನಾದರೂ ಗೇಮ್ಸ್ ಆಡ್ಬೋದು. ತುಂಬ ಜನ ಅದನ್ನು ಮಾಡ್ತಾರೆ, ಸುಮ್ಮನೆ ಗೇಮ್ಸ್ ಆಡ್ತಾರೆ, ರಿಪೀಟ್ ಮಾಡ್ತಾರೆ. ಸೊ ಅದೇ ರೀತಿ ನೀವು ಏನಾದರೂ ವರ್ಕ್ ಮಾಡುವಾಗ, ಡೈಲಿ ಮಾಡೋ ಕೆಲಸ ಏನಿದೆ, ನೀವು ಪ್ರತಿ ದಿವಸನೂ ಮಾಡ್ತೀರಾ, ಡೈಲಿ ರುಟೀನ್ ವರ್ಕ್ ಏನಿದೆ, ಆವಾಗ ನೀವು ಸಿಂಪ್ಲಿ ನಿಮ್ಮ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಅದ್ರ ಬದಲು ನೀವು ರಿಪೀಟ್ ಮಾಡ್ಬೋದು. ಐ ಆಮ್ ಹೆಲ್ದಿ, ನನ್ನ ಜೀವನ ಚೆನ್ನಾಗಿದೆ, ನಾನು ತುಂಬ ಖುಷಿಯಾಗಿದ್ದೀನಿ. ಸೊ ಆ ರೀತಿ ರಿಪೀಟ್ ಮಾಡಬೇಕು. ಯಾವುದೇ ಫೀಲಿಂಗ್ ಅವಶ್ಯಕತೆ ಇಲ್ಲ, ಯಾವುದೇ ಏನೂ ಅವಶ್ಯಕತೆ ಇಲ್ಲ. ಐ ಆಮ್ ಅ ಬಿಲಿಯನಿಯರ್, ನನ್ನ ಹತ್ರ ದುಡ್ಡು ತುಂಬ ಇದೆ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ, ನನ್ನ ಹತ್ರ ದುಡ್ಡು ಚೆನ್ನಾಗಿದೆ, ದುಡ್ಡು ಜಾಸ್ತಿ ಇದೆ, ನಾನು ಎಷ್ಟು ಬೇಕಿದ್ರೂ ಖರ್ಚು ಮಾಡ್ಬೋದು. ಈ ರೀತಿ ರಿಪೀಟ್ ಮಾಡಬೇಕು. ನೀವು ರಿಪೀಟ್ ಮಾಡಬೇಕು. ಒಂದೇ ಅಫರ್ಮೇಷನ್ ಇಟ್ಕೊಂಡ್ರೂ ಆಗುತ್ತೆ, ಅದರಲ್ಲೇ ತುಂಬ ಅಫರ್ಮೇಷನ್. ಅಂದರೆ ಈಗ ಮನಿ ಬಗ್ಗೆ ಮಾಡ್ತಾ ಇದ್ದೀರಾ, ದುಡ್ಡಿಗೆ ನನ್ನ ಕಂಡ್ರೆ ತುಂಬ ಇಷ್ಟ. ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ನನ್ನ ಮದರ್ ಟಂಗ್ ಏನಿದೆ, ನಾವು ಹವ್ಯಕ್ಸ್ ಬ್ರಾಹ್ಮಿಣ್ ಲ್ಯಾಂಗ್ವೇಜ್ ಮಾತಾಡ್ತೀವಿ, ಅದರಲ್ಲೇ ನಾನು ಮಾಡ್ತೀನಿ. ಒಂದು ಸರಿ ಇಂಗ್ಲೀಷಲ್ಲಿ ಮಾಡ್ತೀನಿ, ಒಂದು ಸರಿ ನಾರ್ಮಲ್ ಕನ್ನಡದಲ್ಲೇ ಅಫರ್ಮೇಷನ್ ಮಾಡ್ತೀನಿ, ಒಂದೊಂದು ಸರಿ ಕನ್ವರ್ಸೇಷನ್ ಮಾಡ್ತೀನಿ, ಆ ರೀತಿ ಎಲ್ಲ ಮಾಡ್ತೀನಿ. ಬಟ್ ರಿಪೀಟ್ ಮಾಡ್ತೀನಿ, ಸೇಮ್ ಕಾನ್ಸೆಪ್ಟು. ಇವಾಗ ದುಡ್ಡನ್ನು ತಗೊಂಡ್ರೆ ನನ್ನ ಹತ್ರ 10 ಲಕ್ಷ ಬ್ಯಾಂಕಲ್ಲಿದೆ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ನನ್ನ ಬ್ಯಾಂಕಲ್ಲಿ 10 ಲಕ್ಷ ಇದೆ, ನನ್ನ ಬ್ಯಾಂಕಲ್ಲಿ ಆಲ್ರೆಡಿ 10 ಲಕ್ಷ ಇದೆ. ಐ ಆಮ್ ಸೋ ಹ್ಯಾಪಿ. ಐ ಹ್ಯಾವ್ 10 lakhs ಇನ್ ಮೈ ಬ್ಯಾಂಕ್ ಅಕೌಂಟ್. ಐ ಆಮ್ ಹ್ಯಾಪಿ. ನನ್ನ ಹತ್ರ 10 ಲಕ್ಷ ಇದೆ, ನಾನು ಎಷ್ಟು ಬೇಕಿದ್ರೂ ದುಡ್ಡು ಖರ್ಚು ಮಾಡ್ಬೋದು. ಐ ಹ್ಯಾವ್ 10 lakhs rupees. ಐ ಹ್ಯಾವ್ 10 lakhs. ಐ ಆಮ್ ಸೋ ರೇಚ್, ನನ್ನ ಹತ್ರ ಅಷ್ಟು ದುಡ್ಡಿದೆ. ಈ ರೀತಿ ರಿಪೀಟ್ ಮಾಡಬೇಕು. ರಿಪೀಟ್. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರ 10 ಲಕ್ಷ ಇದೆ ಅಂದರೆ ದಟ್ ಈಸ್ ನಾಟ್ ಅ ನ್ಯೂ ಥಿಂಗ್ ಫಾರ್ ಮೀ, ಬಿಕಾಸ್ ನಾನು ಅದನ್ನು ರಿಪೀಟ್ ಮಾಡಿ ಏನು ಮಾಡಿದ್ದೀನಿ, ಅದನ್ನು ನನಗೆ ಫೆಮಿಲಿಯರ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ 3Dಯಲ್ಲಿ ನೀವು ಅಂದ್ಕೊಂಡಿರೋದು ಡೆಡ್ ಅಪೋಸಿಟ್ ಇರುತ್ತೆ. ಆವಾಗ ಏನಾಗುತ್ತೆ, ಅದು ನಿಮ್ಮ ಮೈಂಡ್ ಒಂದೇ ಸರಿ ತೆಗೆದು ಸೈಡಿಗೆ ಹಾಕುತ್ತೆ. ಅದನ್ನೇ ನೀವು ರಿಪೀಟ್ ಮಾಡಿದಾಗ, ವಾಪಸ್ ಹೇಳಿದಾಗ, ಅದು ಎಸ್ ಇರ್ಬೋದು ಅನಿಸುತ್ತೆ ಅಂತ ಅದು ಏನು ಮಾಡುತ್ತೆ, ಎಸ್ ವಿಜಯ್ ಹೇಳ್ತಿರೋ ಸತ್ಯ ಇದೆ ಅನಿಸುತ್ತೆ, ಅವಳ ಲೈಫಲ್ಲಿ ಅದಿದೆ ಅನಿಸುತ್ತೆ. ಬಿಕಾಸ್ ಕಾಣಲ್ಲ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಅದು ನಾನು ಹೇಳಿದ್ದನ್ನು ನಂಬತ್ತೆ. ನಾನು ಅದನ್ನು ಅಗೇನ್ ಆ್ಯಂಡ್ ಅಗೇನ್ ಹೇಳಿದಾಗ ಏನಾಗುತ್ತೆ, ಮೇ ಬಿ ಇರ್ಬೋದು ಅಂತ ಅದೇನು ಮಾಡುತ್ತೆ, ಎಸ್. ಆ ರೀತಿ ರಿಪೀಟ್ ಮಾಡಬೇಕು. ಅಲ್ಲಿ ಅಪೋಸಿಂಗ್ ಥಾಟ್ಸ್ ಬರೋಕ್ಕೆ ಅವಕಾಶನೇ ಇರಲ್ಲ. ಅಂದರೆ ನೀವು ಅಷ್ಟು ಸರಿ ರಿಪೀಟ್ ಮಾಡ್ತಾ ಇರ್ತೀರ, ವಾಪಸ್ ಹೇಳ್ತಾ ಇರ್ತೀರ, ಅಲ್ಲಿ ನಿಮಗೆ ಅಪೋಸಿಂಗ್ ಥಾಟ್ಸ್ ಇಲ್ಲ ವಿಜಯ, ನೋ ನಾಟ್ ಎಟ್ ಆಲ್, ಆ ರೀತಿ ಅವಕಾಶ ಇರಲ್ಲ. ಬಿಕಾಸ್ ಒಂದ್ರ ಬೆನ್ನಿಗೊಂದು ನೆಕ್ಸ್ಟ್ ಹೇಳ್ತಾನೆ ಇರ್ತೀರ. ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ನನ್ನ ಹತ್ರ ಅಷ್ಟು ದುಡ್ಡಿದೆ, ಐ ಆಮ್ ಸೋ ರಿಚ್ ಅಂತ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀರ. ಸೇಮ್ ಸೆಂಟೆನ್ಸ್ ಆದರೂ ಓಕೆ, ದಟ್ ಈಸ್ ನಿಮಗೆ ಬಿಟ್ಟಿದ್ದು. ಓಕೆ, ನಾನು ಅದರಲ್ಲೇ ಕಂಫರ್ಟ್ ಆಗಿದ್ದೀನಿ, ನನಗೆ ಒಂದೇ ಸೆಂಟೆನ್ಸ್ ಇಷ್ಟ ಆಗುತ್ತೆ, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಲ್ಲಿ ಏನೂ ರೂಲ್ಸ್ ಇಲ್ಲ, ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ. ಬಟ್ ರಿಪೀಟ್ ಮಾಡೋದು ಇಂಪಾರ್ಟೆಂಟ್. ನೀವು ಆ ಝೋನಲ್ಲಿ ಇರೋದು ಇಂಪಾರ್ಟೆಂಟ್, ನೀವು ಆ ಪರ್ಸನ್ ಆಗಿ ಇರೋದು ಇಂಪಾರ್ಟೆಂಟ್, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ಎಸ್, ಐ ಹ್ಯಾವ್ 10 lakh rupees ಅಂತ ರಿಪೀಟ್ ಮಾಡಬೇಕು. ನಿಮ್ಮ ಮೈಂಡಲ್ಲಿ ಅಪೋಸಿಂಗ್ ಥಾಟ್ಸ್ ಬರುತ್ತೆ, ಅದನ್ನು ಮೆಟ್ಟಿ ನಿಲ್ಲಬೇಕು. ರಿಪೀಟ್ ಮಾಡಿ, ಸಿಂಪ್ಲಿ ರಿಪೀಟ್ ಮಾಡಿ. ಏನು ಬೇಕಾದರೂ ಇರಲಿ, ನಿಮ್ಮ ಸಿಚುವೇಶನ್ಸ್ ಏನು ಬೇಕಿದ್ರೂ ಇರಲಿ, ಅದರ ಮೇಲೆ ತಲೆನೇ ಕೆಡಿಸ್ಕೋಬೇಡಿ. ಯಾವುದೇ ರೀತಿ ಇರಲಿ, ಮೈಂಡಲ್ಲಿ ಹೇಳಿ, ದೊಡ್ಡದಾಗಿ ಹೇಳಿ, ಜೋರಾಗಿ ಹೇಳಿ, ಡ್ಯಾನ್ಸ್ ಮಾಡ್ಕೊಂಡು ಹೇಳಿ, ಹೇಗೆ ಬೇಕಿದ್ರೂ ಹೇಳಿ, ಬಟ್ ಹೇಳಿ, ರಿಪೀಟ್ ಮಾಡಿ. ಅಫರ್ಮೇಷನನ್ನು ರಿಪೀಟ್ ಮಾಡಿ. ನೀವು ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀರಾ, ಐ ಆಮ್ ಸೋ ರಿಚ್, ನನ್ನ ಹತ್ರ ಇಷ್ಟು ದುಡ್ಡಿದೆ, ನಾನು ಇಷ್ಟು ದುಡ್ಡು ನನ್ನ ಬ್ಯಾಂಕಲ್ಲಿದೆ. ಓಕೆ, ಅದನ್ನು ರಿಪೀಟ್ ಮಾಡ್ತೀರಾ. ದೆನ್ ಸಡನ್ಲಿ ನಿಮ್ಮ 3Dಯಲ್ಲಿ ಏನೋ ಒಂದು ಸಿಚುವೇಶನ್ಸ್ ಬರುತ್ತೆ ದುಡ್ಡು ಖರ್ಚು ಮಾಡೋಕ್ಕೆ. ಆವಾಗ ನಿಮ್ಮ ಹತ್ರ 3Dಯಲ್ಲಿ ಆ ಸಿಚುವೇಶನ್ ನೀವೇನು ಹೇಳ್ತಾ ಇರ್ತೀರ ಅದ್ರ ಅಪೋಸಿಂಗ್ ಇರುತ್ತೆ. ಆವಾಗ ಏನು ಮಾಡಬೇಕು, ಅದನ್ನು ಜಾಣತನದಿಂದ ನೀವು ಅದನ್ನು ಎದುರಿಸ್ಬೇಕು. ಅಂದರೆ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು,
ನಿಮ್ಮ ಮೈಂಡಿಗೆ ಏನು ಕತೆ ಹೇಳ್ತಿರೋ ಅದನ್ನೇ ಹೇಳಬೇಕು. ಬಿಕಾಸ್ ಯು ಹ್ಯಾವ್ ದ್ಯಾಟ್ ಮಚ್ ಅಮೌಂಟ್, ನಿಮ್ಮ ಹತ್ರ ದುಡ್ಡಿದೆ, ಅಷ್ಟು ದುಡ್ಡಿದೆ. ಓಕೆ, ಅದನ್ನು ನೀವು ಮಾಡಬೇಕು. ಅದನ್ನ ಬಿಟ್ಟು ಅಯ್ಯೋ ದುಡ್ಡಿಲ್ವಲ್ಲ ಏನು ಮಾಡೋದು, ಹಂಗಾಗತ್ತೆ ಹಿಂಗಾಗತ್ತೆ. ಬಿಕಾಸ್ ನಿಮ್ಮ ಮೈಂಡಲ್ಲಿ ಯು ಆರ್ ದ ಕ್ರಿಯೇಟರ್, ಯು ಆರ್ ದ ಕ್ರಿಯೇಟರ್. ನೆನ್ಪಿಟ್ಕೊಳ್ಳಿ, ನೀವು ಫಸ್ಟ್ ಮೈಂಡಲ್ಲಿಯೇ ಕ್ರಿಯೇಟ್ ಮಾಡ್ತೀರಾ, ಅದಾದ ನಂತರ ನಿಮ್ಮ ರಿಯಾಲಿಟಿಗೆ ಅದು ಬರುತ್ತೆ. ಬಿಕಾಸ್ ಯುವರ್ ರಿಯಾಲಿಟಿ ಈಸ್ ಹಿಯರ್, ನಿಮ್ಮ ಮೈಂಡಲ್ಲಿರುತ್ತೆ. ನೀವು ಅದನ್ನು ಎಗೇನ್ ಆ್ಯಂಡ್ ಎಗೇನ್ ಅದಕ್ಕೆ ಒಂದು ಸ್ಟಿಕ್ ಆಗಿದ್ರೆ, ನೀವು ಅದನ್ನೇ ವಾಪಸ್ ಹೇಳಿದಾಗ ಅದು ನಿಮ್ಮ ರಿಯಾಲಿಟಿ ಶಿಫ್ಟ್ ಆಗುತ್ತೆ. ಇದೆಲ್ಲ ಟ್ರೂ ಆಗುತ್ತೆ, ಬಟ್ ಮಾಡಬೇಕು. ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು, ಅದನ್ನು ನೀವೇ ಕಂಡು ಹಿಡ್ಕೋಬೇಕು ಹೇಗೆ ಅಂತ. ಏನೂ ಆಗಲ್ಲ, ನನ್ನ ಹತ್ರ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಹತ್ರ ಯಾವುದೇ ಟೆಕ್ನಿಕ್ ಸಾಧ್ಯ ಇಲ್ಲ ಅಂತಾದರೆ ಸಿಂಪ್ಲಿ ರಿಪೀಟ್ ರೋಬೋಟಿಕ್ ಅಫರ್ಮೇಷನ್ ಈಸ್ ಆಸಮ್. ಲಿಟ್ರಲಿ ಹೇಳಿ 10,000 ಆ ರೀತಿಯೆಲ್ಲ ಅಫರ್ಮ್ ಮಾಡಿ. ಸಿಂಪ್ಲಿ ಒಂದು ನಂಬರ್ ಕೌಂಟಿಂಗ್ ಮಿಷಿನನ್ನು ತಗೊಳ್ಳಿ, ನಂಬರ್ ಕೌಂಟ್ ಮಾಡಿ. ಎಸ್, ನನ್ನ ಹತ್ರ ಇಲ್ಲೇ ಎಲ್ಲೋ ಇತ್ತು, ಮೇ ಬಿ ಆ ಕಡೆ ಎಲ್ಲೋ ಇದೆ. ಸೊ ಅದು ಕೌಂಟ್ ಆಗುತ್ತೆ. ಅದರ್ವೈಸ್ ಮೊಬೈಲಲ್ಲೂ ಆ್ಯಪ್ ಸಿಗುತ್ತೆ ನಿಮಗೆ, ಅದನ್ನು ಮಾಡ್ಬೋದು. ಸಿಂಪ್ಲಿ ಯಾವುದಾದ್ರು ಮ್ಯೂಸಿಕ್ ಹಾಕ್ಕೊಳ್ಳಿ, ಸಬ್ಲಿಮಿನಲ್ ಏನು ಬೇಕಿದ್ರೂ ಹಾಕ್ಬೋದು. ನಾನು ಯೂಶ್ವಲಿ ಸಬ್ಲಿಮಿನಲ್ ಹಾಕ್ಕೊತೀನಿ, ಕಿವಿಗೆ ಹಾಕ್ಕೊಂಡು ಅಫರ್ಮ್ ಮಾಡ್ತೀನಿ. ಓಕೆ, ಸೊ ಎಸ್, ನಿಮ್ಮ ಅಫರ್ಮೇಷನ್ ಮೇಲೆ ಕಾನ್ಸಂಟ್ರೇಟ್. ನಾನು 1 hour 2 hours ಆ ರೀತಿ ಅಫರ್ಮ್ ಮಾಡ್ತೀನಿ. ಇನ್ನು ನಾನೇನಾದರೂ ಡೈಲಿ ಮಾಡೋ ರುಟೀನ್ ವರ್ಕ್ ಮಾಡುವಾಗ ನಾನು ಯೂಶ್ವಲಿ ನನ್ನ ಅಫರ್ಮೇಷನನ್ನು ಇತ್ತೀಚೆಗೆ ಹೇಳ್ತಾ ಇಲ್ಲ. ಓಕೆ, ನಾನು ಅಫರ್ಮೇಷನನ್ನು ಸಿಂಪ್ಲಿ ಕೂತ್ಕೊಂಡು ಮಾಡ್ತೀನಿ. ಅಂದರೆ ಅದೇ ಹೇಳಿದ್ನಲ್ಲ, ಸಬ್ಲಿಮಿನಲ್ ಹಾಕ್ಕೊಂಡು ನಾನು ಅಫರ್ಮ್ ಮಾಡ್ತೀನಿ. ಅದಾದ ನಂತರ ನಾನು ನನ್ನ ಡೈಲಿ ರುಟೀನ್ ವರ್ಕ್ ಏನು ಮಾಡ್ತೀನಿ, ನಾನು ಆವಾಗ ನನ್ನ ಒಂದು ಫುಲ್ಲು ನನ್ನ ಏನಿದೆ ಕಾನ್ಸಂಟ್ರೇಷನ್, ನಾನು ಏನು ಮಾಡ್ತಾ ಇದ್ದೀನೋ ಅದ್ರ ಮೇಲೆ 200% ಕೊಡ್ತೀನಿ. ಪವರ್ ಆಫ್ ನೌ ಅಲ್ಲಿರ್ತೀನಿ ನಾನು. ಓಕೆ, ನಾನು ಏನು ಮಾಡ್ತಾ ಇದ್ದೀನಿ ಇವಾಗ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಐ ಆಮ್ ರೈಟ್ ನೌ ಹಿಯರ್ ಓನ್ಲಿ. ನನ್ನ ಮೈಂಡ್ ಎಲ್ಲೂ ಹೋಗ್ತಾ ಇಲ್ಲ, ನಾನು ಇಲ್ಲೇ ಇದ್ದೀನಿ. ಓಕೆ, ಸೊ ಆ ರೀತಿ ನನ್ನ 200% ಪವರ್ ಆಫ್ ನಾವು ಪ್ರೆಸೆಂಟಿಗೆ ಕೊಡ್ತೀನಿ. ಸೊ ನಿಮಗೆ ಹೇಗಾಗುತ್ತೆ ಹಾಗೇ ಮಾಡಬೇಕಂತೇನೇನಿಲ್ಲ. ನನಗೆ ಅದು ಕಂಫರ್ಟ್ ಅನಿಸ್ತು, ನಾನು ಆ ರೀತಿ ಮಾಡ್ತಾಯಿದ್ದೀನಿ. ಬಟ್ ಮೊದಲು ನಾನು ಕೆಲಸ ಮಾಡುವಾಗ, ನಾನೇನಾದರೂ ರುಟೀನ್ ವರ್ಕ್ ಮಾಡುವಾಗ, ಅದು ಬ್ರಷ್ ಮಾಡುವಾಗ, ಆ ರೀತಿಯೆಲ್ಲ ಆ ಟೈಮಲ್ಲೆಲ್ಲ ನಾನು ಮಾಡ್ತಾಯಿದ್ದೆ. ಬಟ್ ರೈಟ್ ನಾವು ಆ ರೀತಿ ಮಾಡ್ತಾಯಿಲ್ಲ. ನಿಮಗೆ ಹೇಗೆ ಇಷ್ಟ ಆಗುತ್ತೋ ನೀವು ಆ ರೀತಿ ಮಾಡ್ಬೋದು. ಓಕೆನಾ? ಏನು ರೋಬೋಟಿಕ್ ಅಫರ್ಮೇಷನ್, ಯಾವುದೇ ಅಫರ್ಮೇಷನ್ ತಗೊಳ್ಳಿ, ನಿಮ್ಮ ಮದರ್ ಟಂಗಲ್ಲಿದ್ದರೆ ತುಂಬ ಒಳ್ಳೆಯದು. ಓಕೆ, ಯಾವ ರೀತಿ ಅಫರ್ಮೇಷನ್ ಅಂದರೆ ಏನೋ ಒಂದು ಎಕ್ಸ್ಟ್ರಾ ಗೂಗಲಲ್ಲಿ ಸರ್ಚ್ ಮಾಡಿ, ನೋ, ನಾಟ್ ಎಟ್ ಆಲ್. ಆ ರೀತಿ ಏನೂ ಇಲ್ಲ. ನಿಮ್ಮ ಪ್ರತಿಯೊಂದು ಥಾಟ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಈಗ ಒಂದು 10 ಲಕ್ಷ ಇದೆ ಅಂದರೆ ಯಾರೋ ಕೇಳ್ತಾರೆ ನಿನ್ನ ಹತ್ರ ದುಡ್ಡು ಎಷ್ಟಿದೆ ಅಂತ. ನೀವೇನು ಹೇಳ್ತೀರಾ? ಹಾಂ, ನನ್ನ ಹತ್ರ ಇಷ್ಟು ದುಡ್ಡಿದೆ, ನನ್ನ ಬ್ಯಾಂಕಲ್ಲಿ ಇಷ್ಟು ದುಡ್ಡಿದೆ ಅಂತ ಹೇಳ್ತೀರ ತಾನೆ. ಅದೇ ಅಫರ್ಮೇಷನ್ ನಿಮ್ಮದು. ದಟ್ಸ್ ಇಟ್. ಅದರಲ್ಲೇನೋ ಎಕ್ಸ್ಟ್ರಾ ಏನೂ ಇಲ್ಲ. ನೀವೇನು ಗೂಗಲ್ ಹೋಗಿ ಸರ್ಚ್ ಮಾಡಿ ಅದರದ್ದು ಕಂಪ್ಲೀಟಾಗಿ ಗ್ರಾಮೆಟಿಕಲಿ ಪರ್ಫೆಕ್ಟ್ ಆಗಿರೋ, ನೋ, ನಾಟ್ ಎಟ್ ಆಲ್. ಬಿಕಾಸ್ ನಿಮ್ಮ ಮೈಂಡು ನೀವು ಹೇಳಿದ್ದನ್ನು ಕೇಳುತ್ತೆ. ಯಾವುದೋ ಗೂಗಲಲ್ಲಿರೋ ಆ ಅಫರ್ಮೇಷನ್ ಅದಕ್ಕೆ ಫೆಮಿಲಿಯರ್ ಆಗೋಕ್ಕೆ ಇನ್ನೂ ಟೈಮ್ ತಗೊಳುತ್ತೆ. ನಾನು ನನ್ನ ಮೈಂಡಿಗೆ ನಾನು ಹೇಳೋದು ನನ್ನ ಮದರ್ ಟಂಗಲ್ಲಿ ನಾನು ಹೇಳ್ತೀನಿ. ಬಿಕಾಸ್ ನನಗೆ ನಂದು ಯಾವುದೋ ಒಂದು ಟೀಚರ್, ನಾನು ಪ್ರೈಮರಿಲಿರುವಾಗ ಅನಿಸುತ್ತೆ, ಅವ್ರು ಯಾವತ್ತೂ ಹೇಳ್ತಾಯಿದ್ರು, ನೀವು ಕನಸನ್ನು ಯಾವತ್ತೂ ಮದರ್ ಟಂಗಲ್ಲಿ ನೋಡ್ತೀರಾ ಅಂತ. ಇಂಗ್ಲೀಷಲ್ಲಿ ನೋಡಲ್ಲ ಕನಸನ್ನು, ನಿಮ್ಮ ಮದರ್ ಟಂಗಲ್ಲಿ. ನಿಮ್ಮ ಮದರ್ ಟಂಗ್, ನೀವು ಮನೇಲಿ ಯಾವ ಭಾಷೆ ಮಾತಾಡ್ತೀರಾ ಅದರಲ್ಲೇ ನಿಮಗೆ ಕನಸು ಬೀಳುತ್ತೆ ಅಂತ. ಸೊ ನನಗದು ಆಳವಾಗಿ ಕೂತ್ಕೊಂಡ್ಬಿಟ್ಟಿದೆ. ಸೊ ನಾನು ಆರಾಮಾಗಿ ಬೇಂದಾಸಾಗಿ ನನ್ನ ಅಫರ್ಮೇಷನನ್ನು ಯೂಶ್ವಲಿ ಏನು ಮಾಡ್ತೀನಿ, ನಮ್ಮ ಒಂದು ಮದರ್ ಟಂಗಲ್ಲೇ ಕೊಡ್ತೀನಿ. ನಮ್ಮ ಮದರ್ ಟಂಗಲ್ಲೇ ನಾನು ಯೂಶ್ವಲಿ ಹೇಳ್ತೀನಿ. ಅದರ್ವೈಸ್ ಹೇಳಲ್ಲ ಅಂತೇನೇನಿಲ್ಲ. ಅದರಲ್ಲೂ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇವಾಗ ನೀವು ಗೂಗಲಿಂದ ತಗೊಂಡು ಸರ್ಚ್ ಮಾಡಿ ತಗೋಬಾರ್ದು ಅಂತನೇನೂ ರೂಲ್ಸ್ ಇಲ್ಲ. ದ್ಯಾಟ್ ಈಸ್ ನಾನು ಹೇಳಿದ್ದು, ಅದು ನಿಮಗೆ ಕಂಫರ್ಟ್ ಆಗಿರುತ್ತೆ, ಅದು ನಿಮಗೆ ಫ್ಯಾಮಿಲಿಯರ್ ಆಗಿರುತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಇಷ್ಟೇ. ನಿಮಗೆ ಇನ್ನೂ ಇದ್ರ ಬಗ್ಗೆ ನೀವು ಮನಸ್ಸಲ್ಲಿ ಹೇಳ್ಬೋದು. ಯಾರೋ ಕ್ವಶನ್ ಕೇಳಿದ್ರು, ನಮ್ಮ ಮನಸ್ಸಲ್ಲಿ ಅಫರ್ಮೇಷನನ್ನು ಹೇಳ್ಬೋದಾ? ಎಸ್, ಹೇಳ್ಬೋದು.
ನಿಮಗೆ ಜೋರಾಗಿ ಹೇಳಬೇಕು ಅಂದರೆ ಜೋರಾಗಿ ಹೇಳ್ಬೋದು, ಮನಸ್ಸಲ್ಲೇ ಹೇಳ್ಕೊತೀರಾ ಅಂದರೆ ದಟ್ ಈಸ್ ಆಸಮ್. ಬಟ್ ನೀವು ಅದರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಬಿಕಾಸ್ ಹೇಳ್ತಾ ರೋಬೋಟಿಕ್ಕಾಗಿ ಹೇಳ್ತಾ ಏನಾಗುತ್ತೆ, ಆ ರೋಬೋಟಿಕ್ಕಾಗಿ ಹೇಳ್ತಾ ಇರ್ತೀರ, ಅದ್ರ ಒಳಗಡೆ ಬೇರೆ ಥಾಟ್ಸ್ ಬರುತ್ತೆ, ಅದನ್ನೊಂದು ಅಬ್ಸರ್ವ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಅದ್ರ ಒಳಗಡೆ ಥಾಟ್ಸ್ ಬರುತ್ತೆ, ಅದನ್ನೊಂದು ಅಬ್ಸರ್ವ್ ಮಾಡ್ಕೊಳ್ಳಿ ಅಷ್ಟೇ. ರೋಬೋಟಿಕ್ಕಾಗಿ ಹೇಳಿ ಯಾವುದೇ ಫೀಲಿಂಗ್ಸ್ ಅವಶ್ಯಕತೆ ಇಲ್ಲ, ಫೀಲಿಂಗ್ಸ್ ಯಾವುದೂ ಅವಶ್ಯಕತೆ ಇಲ್ಲ. ಯಾವುದು ನಮಗೆ ಸ್ಟಾರ್ಟಿಂಗಲ್ಲಿ ಯಾವುದೂ ಫೀಲಿಂಗ್ಸ್ ಬರಲ್ಲ. ಬಿಕಾಸ್ ವಿ ಡೋಂಟ್ ನೋ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅದು ಹೇಗೆ ಫೀಲಿಂಗ್ಸ್ ಬರುತ್ತೆ. ಸೊ ಆದ್ದರಿಂದ ರಿಪೀಟ್ ಬಿಕಾಸ್ ಅದನ್ನೊಂದೇ ಮಾಡೋದು ನಾವು. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದನ್ನೇ ಮಾಡ್ತೀವಿ. ಪ್ರತಿ ದಿವಸ ಪ್ರತಿ ಕ್ಷಣನೂ ನಾವು ಅದನ್ನು ಮಾಡ್ತೀವಿ. ಸೊ ಆದ್ದರಿಂದ ನಮಗೂ ಕಾನ್ಷಿಯಸ್ ಆಗಿ ಮಾಡೋಣ, ನಮಗೆ ಬೇಕಾದ ಹಾಗೆ ನಮ್ಮ ಲೈಫನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ನಿಮ್ಮ ಯಾವುದೇ ಕ್ವಶನ್ಸ್ ಇದ್ದರೂ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ. ಆಲ್ರೆಡಿ ನಮ್ಮದು ಕ್ಲಾಸಸ್ಸು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ತುಂಬ ಜನ ಜಾಯ್ನ್ ಆಗಿದ್ರ, ಇನ್ನೂ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ಎಸ್, ಅದ್ರ ಡೀಟೇಲ್ಸು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಓಕೆ, ಸೊ ದೆನ್ ಬಾಯ್. ಒಳ್ಳೆಯದಾಗಲಿ, ಚೆನ್ನಾಗಿರಿ, ಖುಷಿಯಾಗಿರಿ. ನಿಮ್ಮ ಲೈಫಲ್ಲಿ ತುಂಬ ಹ್ಯಾಪಿನೆಸ್, ಲವ್ ಆ್ಯಂಡ್ ಲಾಫ್ಟರ್ ತುಂಬಿ ತುಳುಕ್ತಾ ಇರಲಿ. God bless you each and everyone. ಒಳ್ಳೆಯದಾಗಲಿ. ಲವ್ ಯು ಆಲ್. ಬಾಯ್.